ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಂದು 3ನೇ ದಿನದ ಡಯಟ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತೇನೇನು ಮಾಡಿದೆ, ಯಾವ ರೀತಿ ಫುಡ್ಡನ್ನು ತಿಂದೆ, ವರ್ಕೌಟ್ ಮಾಡಿದೆ ಅನ್ನೋದನ್ನು ಇವತ್ತು ಹೇಳ್ತಾ ಇದ್ದೇನೆ. ನಾನು ಮಾಮೂಲಿಯಂತೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ನೀರು 1 ಗ್ಲಾಸ್ ನೀರು ಕೊಡ್ತೆ, ಆಮೇಲೆ ಬಾದಾಮಿ. ನೆಕ್ಸ್ಟ್ ಅದಾದ ನಂತರ 1 ಗಂಟೆ ವರ್ಕೌಟ್. ಚಳಿಗಾಲ ಅಂತೂ ಮುಗೀತು ನೋಡಿ. ಈಗ ಬೆಳಿಗ್ಗೆ ವರ್ಕೌಟ್ ಮಾಡಬೇಕಾದ್ರೆ ಫುಲ್ ಸ್ವೆಟ್ ಆಗ್ತವೆ, ತುಂಬಾ ಬೆವರು ಬರ್ತದೆ. ಸೊ ಕ್ಯಾಲೋರಿ ಕೂಡ ಜಾಸ್ತಿ ಬರ್ನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ವರ್ಕೌಟ್ ಆದಮೇಲೆ ನನಗೆ ಹಾಗೇ ಇರಲಿಕ್ಕಾಗಲಿಲ್ಲ. ನಾನು ಮತ್ತು ನನ್ನ ಮಾಮೂಲಿ ಡ್ರಿಂಕ್ ಅದನ್ನು ಮಾಡಿಟ್ಟು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡಿ ಫ್ರೆಶ್ ಆಗಿ ಬರಬೇಕಾದ್ರೆ ದೇವರಿಗೆ ಹೂ ಕೊಯ್ಲಿಕ್ಕೆ ಅಂತ ಹೇಳಿ ಹೋಗಿದ್ದೆ. ಹಾಗೆ ನನಗೆ ಪಕ್ಕದ ಮನೆ ಆಂಟಿ ರವೆ ಇಡ್ಲಿ ಮಾಡಿದ್ದೇನೆ, ತಗೊಂಡು ಹೋಗು ಅಂತ ಹೇಳಿದರು. ಅದು ಇನ್ನೇನು ನಾನು ರವೆ ಉಪ್ಮಾ ಮಾಡೋದು ಅಂತೇಳಿ ಅಂದ್ಕೊಂಡಿದ್ದೆ. ನಾನು ಅವರು ಕೊಟ್ಟರಲ್ಲ, ಆಮೇಲೆ ಇವತ್ತು ತಿಂಡಿ ಮಾಡುವ ಕೆಲಸ ಉಳೀತು ನನಗೆ. ಸೊ ನೋಡಿ, ಅವರು ಕೊಟ್ಟಿದ್ದಾರೆ ರವೆ ಇಡ್ಲಿ. ಸೊ 2 ಇಡ್ಲಿ ಮತ್ತು ಸಾಂಬಾರು ಕೂಡ ಕೊಟ್ಟಿದ್ದರು. ಇವತ್ತಿನ ತಿಂಡಿ ನನಗೆ ಭಾರಿ ಸುಲಭದಲ್ಲಿ ಆಯಿತು. 2 ಇಡ್ಲಿ, ಅವರು 4 ಇಡ್ಲಿ ಕೊಟ್ಟಿದ್ದಾರೆ, ಬಟ್ ನಾನು ಅದನ್ನು ತಿನ್ನಲಿಲ್ಲ. 2 ಇಡ್ಲಿನ ತಗೊಂಡೆ. ಹಾಗೆ ನನ್ನ ಮಾಮೂಲಿಯಂತೆ 1 ಕಪ್ ಟೀಯನ್ನು ಮಾಡಿಕೊಂಡೆ. ಬೆಳಿಗ್ಗೆ ಮಾಮೂಲಿಯಂತೆ ನಾನು ಇದನ್ನು ಕುಡ್ತಿದ್ದೆ, ಯಾವುದು ಶುಂಠಿ ಜೀರಿಗೆ ಎಲ್ಲ ಹಾಕಿ ಒಂದು ಮಾರ್ನಿಂಗ್ ಡ್ರಿಂಕ್ ಮಾಡ್ತೇನಲ್ಲ, ಅದನ್ನು ಕುಡ್ತಿದ್ದೆ. ಅದೆಲ್ಲ ಆದಮೇಲೆ ಇದು ಟೀ ಕುಡಿಯುವಾಗ 9:30 ಎಲ್ಲ ಆಗಿತ್ತು. ಇಲ್ಲಿ ನಾನು ಟೀಯನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ನಾನು ಈಗ ಚಳಿಗಾಲ ಅಂತೂ ಮುಗಿಯಿತು ನೋಡಿ. ಇನ್ನು ನೀರು ಕುಡಿಯುವಂಥದ್ದು ಕೂಡ ನಾವು ಜಾಸ್ತಿ ಮಾಡಬೇಕು. ಸಾಂಬಾರು ತುಂಬಾ ಚೆನ್ನಾಗಿ ಮಾಡಿದರು. ಟೊಮೆಟೊ ದಾಲೆಲ್ಲ ಹಾಕಿ ಇಡ್ಲಿಗೆ 2 ಇಡ್ಲಿನ ತಗೊಂಡೆ. ನೆಕ್ಸ್ಟು ನಾನು ಮಧ್ಯಾಹ್ನದ ಅಡಿಗೆ ಪ್ರಿಪರೇಷನ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಅದ್ರ ಜೊತೆಗೆ ನನಗೆ ಸುಮಾರು ಹೊತ್ತು ನಿನ್ನೆದು ವಿಡಿಯೋ ಎಡಿಟಿಂಗ್ ಎಲ್ಲ ಕೆಲಸ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಬಂದು ಸುಮಾರು 12 ಗಂಟೆ ಅಷ್ಟೊತ್ತಾಗಿದೆ. ಮಧ್ಯಾಹ್ನ ಟೈಮ್ಗೆ ಊಟ ಮಾಡಬೇಕು ಅಂತ ಅಂದ್ಕೊಳ್ತೇನೆ. ಆದಷ್ಟು ಊಟನ 1-2 ಗಂಟೆ ಒಳಗೆ ಆದರೂ ಮಾಡ್ಕೊಳ್ಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಅದು ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ. ಟೈಮ್ಗೆ ಊಟ ಮಾಡಿದರೆ ವೆಯ್ಟ್ ಲಾಸಿಗೆ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಶೇಂಗಾದಿಂದ ಇವತ್ತು ಶೇಂಗಾ ಚಟ್ನಿ ಪುಡಿಯನ್ನು ಮಾಡ್ತಾ ಇದ್ದೇನೆ. ಇದು ನನ್ನ ಸಬ್ಸ್ಕ್ರೈಬರ್ ಹೇಳ್ಬೋದು, ನನ್ನ ಫ್ರೆಂಡ್ ಅಂತ ಹೇಳ್ಬೋದು, ಒಬ್ಬರು ಮಾಡಿ ರೆಸಿಪಿ ಅಂತ ಕೇಳಿದರು. ಅದಕ್ಕೋಸ್ಕರ ಸಹ ಮಾಡ್ತೇನೆ. ಹಾಗೆ ಶೇಂಗಾ ನನಗೆ ವೆಯ್ಟ್ ಲಾಸಲ್ಲಿ ಕೂಡ ಬೆಳಿಗ್ಗೆ ಮಾರ್ನಿಂಗ್ ಚಟ್ನಿ ಪುಡಿಯನ್ನು ಯೂಸ್ ಮಾಡ್ಕೊಳ್ಬೋದು, ಚೆನ್ನಾಗಿರ್ತದೆ. ನನಗೆ ಕೂಡ ಇಷ್ಟ ಅದು, ಹಾಗಾಗಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು 1 ಕಪ್ಪಷ್ಟು ಶೇಂಗಾವನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಫ್ರೈ ಮಾಡಲಿಕ್ಕೆ ಸುಮಾರು ಒಂದು 5 ನಿಮಿಷಗಳಷ್ಟು ಹೊತ್ತು ಬೇಕಾಗುತ್ತೆ. ಅಂದರೆ ಇದು ಅರ್ಧ ನೀವು ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡಿದರೆ ಚೆನ್ನಾಗಿರೋದಿಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಅಂದರೆ ಕಪ್ಪಾಗಬಾರ್ದು. ಅದು ಪಟ ಅಂತ ಹೇಳಿ ಸೌಂಡ್ ಬರ್ತದೆ ನೋಡಿ, ಒಂದೊಂದೇ ಸಿಡಿತದಲ್ವಾ, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಸಣ್ಣ ಉರಿಯಲ್ಲೇ ಇರಲಿ. ಉರಿ ದೊಡ್ಡದು ಮಾಡಿದರೆ ಮೇಲೆ ಸಿಪ್ಪೆ ಮಾತ್ರ ಕಪ್ಪಾಗುತ್ತೆ, ಒಳಗೆ ಫ್ರೈ ಆಗಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಒಂದು 5 ನಿಮಿಷ ಬೇಕಾಗುತ್ತೆ ಇದು ಫ್ರೈ ಮಾಡಲಿಕ್ಕೆ. ಮತ್ತು ಹೀಗೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲದ್ರೆ ಕೆಳಭಾಗದಲ್ಲಿ ಮಾತ್ರ ಫ್ರೈ ಆಗ್ತದೆ, ಮೇಲಿದ್ದು ಹಾಗೇ ಇರುತ್ತದೆ. ನೋಡಿ, ಈಗ ರೆಡಿ ಆಯಿತು. ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ಳುವ. ಅದಾದ ನಂತರ ಇದೇ ಬಾಣಲೆಯಲ್ಲಿ ನಾನು 2 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಜೀರಿಗೆಯನ್ನು ಸ್ವಲ್ಪ ಬಾಣಲೆ ಬಿಸಿ ಇದೆ ಅಲ್ವಾ, ಹಾಕಿದ ಕೂಡಲೇ ಸ್ವಲ್ಪ ಪಟ್ಪಟ ಹೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಮತ್ತೊಂದು ಪ್ಲೇಟಿಗೆ ನಾನು ಶಿಫ್ಟ್ ಮಾಡಿಕೊಂಡೆ. ಅದನ್ನು ಜೀರಿಗೆನ ಸ್ವಲ್ಪ ಬಿಸಿ ಮಾಡಿ ಫ್ರೈ ಮಾಡಿಕೊಂಡ್ರೆ ಘಮ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ಅದಾದ ನಂತರ ನೆಕ್ಸ್ಟು ನಾನು ಇಲ್ಲಿ ಎಣ್ಣೆನ ಹಾಕ್ಕೊಂಡೆ. ನಾನು ಈಗ ಡಯಟ್ ಮಾಡೋ ಕಾರಣ ನನಗೆ ಎಲ್ಲದರಲ್ಲೂ ಎಣ್ಣೆ ಹಾಕುವಾಗ ಕಾನ್ಷಿಯಸ್ ಆಗುತ್ತೆ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ. ಆಮೇಲೆ 1-2-3 ದಳ ಕರಿಬೇವನ್ನು ಹಾಕ್ಕೊಂಡೆ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಅಂತಿದ್ರೆ ಬೇಕಾದರೆ ಎಣ್ಣೆ ಜಾಸ್ತಿ ಇಲ್ಲಿ ಈಗ ಹಾಕ್ಕೊಳ್ಬೋದು.
ಹೀಗೆ ಎಣ್ಣೆಗೆ ನಾನು ಹುಣಸೆ ಹಣ್ಣು ಸ್ವಲ್ಪ ತಗೊಂಡಿದ್ದೆ. ನಿಮಗೆ ಹುಣಸೆ ಹಣ್ಣು ಹಾಕದೆ ಕೂಡ ಈ ಚಟ್ನಿ ಪುಡಿನ ಮಾಡ್ಕೊಳ್ಬೋದು, ಆದರೆ ಹುಣಸೆ ಹಣ್ಣು ಹಾಕಿದರೆ ಒಂದು ಟೇಸ್ಟ್ ಇರುತ್ತಲ್ಲ. ಇದನ್ನು ನೀವು ಚಟ್ನಿ ಪುಡಿಯನ್ನು ಉಪ್ಪಿಟ್ಟು ಜೊತೆಗೆ ಕೂಡ ಸೇರಿಸ್ಕೊಳ್ಬೋದು. ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಎಲ್ಲದರ ಜೊತೆಗೆ ಕೂಡ ಕಾಂಬಿನೇಷನ್ ಇದು. ಈ ಹುಣಸೆ ಹಣ್ಣು ಹಾಕಿದರೆ ಟೇಸ್ಟ್ ಆಗುತ್ತೆ. ಹಾಗೆ ನಾನು ಹಾಕ್ಕೊಂಡೆ. ಅದ ನಂತರ ಇದಕ್ಕೆ ಒಂದೂವರೆ ಚಮಚದಷ್ಟು ಅರಸಿನ ಪುಡಿ, ಹಾಗೆ 1.5 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡೆ. ಇಲ್ಲಿ ಖಾರದ ಪುಡಿ ಹಾಕೊಳ್ಳೋ ಬದಲು ನೀವು ಮೆಣಸನ್ನು ಫ್ರೈ ಮಾಡಿ ಅದನ್ನು ಹುಡಿ ಮಾಡ್ಕೊಂಡು ಬೇಕಾದರೂ ಹಾಕ್ಕೊಳ್ಬೋದು. ಮೆಣಸು ಹಾಕಿದರೆ ಮೇ ಬಿ ಕಲರ್ ಸ್ವಲ್ಪ ಇನ್ನೂ ಚೆಂದ ಬರ್ಬೋದು ಅಂತ ಅಂದ್ಕೊಳ್ತೇನೆ ನಾನು ಖಾರದ ಪುಡಿನೇ ಹಾಕ್ಕೊಂಡೆ. ಖಾರದ ಪುಡಿ ಹಾಕೋದ್ರಿಂದ ಏನು ಟೇಸ್ಟಿಗೆ ಏನೂ ತೊಂದರೆ ಇಲ್ಲ. ನಾನಿವತ್ತು ಮಾಡುವ ಈ ಶೇಂಗಾ ಚಟ್ನಿ ಪುಡಿ ಒಂದು 10 ದಿವಸ 15 ದಿವಸ ಕೂಡ ಇಟ್ಕೊಳ್ಬೋದು, ಏನೂ ಆಗಲ್ಲ. ಯಾಕೆಂದರೆ ನೆಲಗಡಲೆಯನ್ನು ಎಣ್ಣೆಯಲ್ಲಿ ನಾನು ಫ್ರೈ ಮಾಡಲಿಲ್ಲ. ನೆಲಗಡಲೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಸ್ವಲ್ಪ ಅದು ಬೇಗನೆ ಕೆಡುತ್ತೆ, ಜಿಡ್ಡು ಬರುತ್ತೆ, ಬೇಗನೆ ಮುಗಿಸ್ಬೇಕಾಗ್ತದೆ. ಈಗ ನೋಡಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಕ್ಯಾಬೇಜ್ ಹೆಚ್ಚುತ್ತಾ ಇದ್ದೇನೆ. ಕ್ಯಾಬೇಜ್ ಹೆಚ್ಚುತ್ತಾಳೆ ಅಂತ ಅಂದ್ಕೊಂಡಿರ್ಬೋದು. ಮಧ್ಯಾಹ್ನಕ್ಕೆ ಪಲ್ಯ ಮಾಡುವ ಅಂಥೇಳಿ ಹೆಚ್ಚುತ್ತಾ ಇದ್ದೇನೆ. ಚಾಪರ್ನ ಸಹಾಯದಿಂದ ಹೆಚ್ಚೋದ್ರಿಂದ ಬೇಗ ಈಸಿಯಾಗಿ ನನಗೆ ಹೆಚ್ಚಲಿಕ್ಕಾಗ್ತದೆ. ಯಾಕೆಂದರೆ ನೆಲಗಡಲೆ ಫ್ರೈ ಮಾಡಿದ್ದು ಹಾಗೆ ಕರಿಬೇವು ಸೊಪ್ಪು, ಮೆಣಸೆಲ್ಲ ಅದೆಲ್ಲ ತಣ್ಣಗಾಗಬೇಕಲ್ಲ, ಅಷ್ಟು ಹೊತ್ತಲ್ಲಿ ನಾನು ಪಲ್ಯಕ್ಕೆ ಹೆಚ್ಕೊಳ್ಳುವ ಅಂಥೇಳಿ ಹೆಚ್ಚುತ್ತಾ ಇದ್ದೇನೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದು. ಯಾಕೆಂದರೆ ಈಗ ಡಯಟ್ ಮಾಡಬೇಕಾದ್ರೆ ಏನೆಲ್ಲ ನಾನು ಮಾಡಿದೆ ಅನ್ನೋದನ್ನು ನಿಮಗೆ ತಿಳಿಸಿದರೆ ನಿಮಗೆ ಕೂಡ ಒಂದು ಮೋಟಿವೇಟ್ ಆಗ್ತದೆ. ಹಾಗೆ ಒಂದು ಈ ವಿಷಯವನ್ನು ಶೇರ್ ಮಾಡಿದಾಗೆ ಆಗುತ್ತೆ, ನನಗೆ ಕೂಡ ಒಂದು ಮೋಟಿವೇಟ್ ಆಗುತ್ತೆ ಅಂಥೇಳಿ ಶೇರ್ ಮಾಡ್ತಾ ಇದ್ದೇನೆ. ಡಯಟ್ ಮಾಡಬೇಕಾದ್ರೆ ಬೆಳಗಿನ ತಿಂಡಿಯಲ್ಲಿ ನಾವು ಸ್ವಲ್ಪ ಪ್ರೋಟೀನ್ ಆ ಥರ ಎಲ್ಲ ತಗೊಳ್ಬೇಕಾಗ್ತದೆ. ಫೈಬರ್ ಅಂಶ ಕೂಡ ಇನ್ಕ್ಲೂಡ್ ಆಗಬೇಕಾಗ್ತದೆ. ಸ್ವಲ್ಪ ಫುಡ್ ಬಗ್ಗೆ ಯೋಚನೆ ಮಾಡಬೇಕು. ಪ್ಲೈನಾಗಿ ನಾವು ನೀರು ದೋಸೆ ಆ ಥರ ತಿಂದರೆ ನಮಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ. ಹಾಗೆ ಫುಡ್ ಪ್ರಿಪೇರ್ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಫುಡ್ ಪ್ರಿಪೇರ್ ಮಾಡಿಕೊಳ್ಬೇಕು, ಅಂದರೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ ಅಂಥೇಳಿ. ಹಾಗೆ ಇಲ್ಲಿ ಶೇಂಗಾ ನೋಡಿ, ಶೇಂಗಾದಲ್ಲಿ ಪ್ರೋಟೀನ್ ಇದೆ. ಬೆಳಿಗ್ಗೆ ದೋಸೆ ಮಾಡಿಕೊಂಡ್ರೂ ಕೂಡ ಸ್ವಲ್ಪ ಶೇಂಗಾ ಚಟ್ನಿನ ನಾವು ಯೂಸ್ ಮಾಡ್ತು ಅಂತಂದರೆ ನಮಗೆ ಪ್ರೋಟೀನ್ ಎಲ್ಲ ಸಿಗುತ್ತೆ. ಈಗ ನೋಡಿ ನೆಲಗಡಲೆ ತಣ್ಣಗಾಗಿದೆ. ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಬೆಳಿಗ್ಗೆ ಮಧ್ಯಾಹ್ನದ ಊಟದಲ್ಲಿ ಕೂಡ ಸ್ವಲ್ಪ ಫೈಬರ್ ಅಂಶ ಕೂಡ ಇರಬೇಕು. ಇಲ್ಲಿ ನಾನು ಈಗ ಮಿಕ್ಸಿ ಜಾರಿಗೆ ಏನೇನು ಫ್ರೈ ಮಾಡ್ಕೊಂಡಿದ್ದೇನೆ, ಕರಿಬೇವು ಮತ್ತು ಹುಣಸೆ ಹಣ್ಣು, ಜೀರಿಗೆ ಎಲ್ಲ ಹಾಕ್ಕೊಂಡೆ. ಇನ್ನು ಉಪ್ಪು ಹಾಕಲಿಕ್ಕೆ ಬಾಕಿ ಇದೆ. ಮತ್ತು ಇಲ್ಲಿ ಮಿಕ್ಸಿಯಲ್ಲಿ ರನ್ ಮಾಡಬೇಕಾದ್ರೆ ಮಾಮೂಲಿ ರನ್ ಮಾಡೋದಲ್ಲ, ಈ ಕಡೆ ಈ ಕಡೆಗೆ ರಿವರ್ಸ್ ತಿರುಗಿಸ್ಕೊಳ್ಬೇಕು. ಅದರಲ್ಲಿ ಒಂದು ನಿಮಿಷ ಕೂಡ ರನ್ ಮಾಡಲಿಕ್ಕಿಲ್ಲ, ಒಮ್ಮೆಗೆ ಗರ್ರ ಮಾಡಿದ್ರಾಯಿತು. ಅಷ್ಟೇ, ಜಾಸ್ತಿ ಹೊತ್ತು ರನ್ ಮಾಡಿದರೆ ಅದು ಮುದ್ದೆಯಾಗೆ ಆಗುತ್ತೆ, ಎಣ್ಣೆ ಬಿಟ್ಕೊಳ್ಳುತ್ತೆ ನೆಲಗಡಲೆ. ಅದಕ್ಕೋಸ್ಕರ ಇಲ್ಲಿ 1/4 ಚಮಚದಷ್ಟು ಉಪ್ಪನ್ನು ಹಾಕಿದ್ದೇನೆ. ಉಳಿದಂತಹ ಮೆಣಸಿನ ಹುಡಿಯನ್ನು ಹಾಕ್ಕೊಂಡೆ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನು ಹಾಗೇ ರಿವರ್ಸ್ ಇದರಲ್ಲೇ ರನ್ ಮಾಡಬೇಕು, ಇಲ್ಲಾಂದರೆ ಪುಡಿಯಾಗಿ ಬರೋದಿಲ್ಲ. ಹಾಗೆಯೇ ಪುಡಿ ಮಾಡಿ ಈಗ ಒಂದು ಬೌಲಿಗೆ ಇನ್ನು ನೆಕ್ಸ್ಟ್ ಶಿಫ್ಟ್ ಮಾಡಿಕೊಳ್ಳುವ. ಇಲ್ಲಿ ನೀವು ರುಚಿ ಎಲ್ಲ ನೋಡ್ಕೊಳ್ಬೋದು. ಖಾರದ ಪುಡಿ ಹಾಕ್ಕೊಂಡೆ ನಾನು. ಹಾಗೆ ರುಚಿಗೆ ಏನು ಬೇಕು, ಹುಳಿ, ಉಪ್ಪು, ಖಾರ ಎಲ್ಲ ನೋಡಿಕೊಂಡು ಬೇಕಾದರೆ ಹಾಕ್ಕೊಳ್ಬೋದು. ಸ್ವಲ್ಪವೇ, 1 ನಿಮಿಷ ಕೂಡ ಇಲ್ಲ, ಗರ್ರ ಅಂತಂದರೆ ಸ್ಟಾಪ್ ಕೊಟ್ಟು ಮಾಡಬೇಕು. ಈಗ ನೋಡಿ ನಮ್ಮ ರುಚಿಯಾದ ಶೇಂಗಾ ಚಟ್ನಿ ಪುಡಿ ರೆಡಿ ಆಯಿತು. ಇದನ್ನು ನೋಡಿ ಇಲ್ಲಿ ನಾನು ಒಂದು ಬೌಲ್ಗೆ ಹಾಕ್ಕೊಂಡೆ. ಆಮೇಲೆ ಇದು ಕಂಪ್ಲೀಟ್ ಸ್ವಲ್ಪ ಬಿಸಿ ಆಗಿರುತ್ತಲ್ಲ, ಇದು ಕಂಪ್ಲೀಟ್ ತಣ್ಣಗೆ ಆದಮೇಲೆ ನೀವೊಂದು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಡ್ಬೋದು.
ಸ್ವಲ್ಪ ಒಂದು ನಾರ್ಮಲ್ ಟೆಂಪ್ರೇಚರಿಗೆ ಈ ಚಟ್ನಿ ಪುಡಿ ಬಂದ ಕೂಡಲೇ ತುಂಬ ಬಿಸಿ ಏನಾಗಲಿಲ್ಲ, ಆದರೂ ಕೂಡ ಒಂದು ಸ್ವಲ್ಪ ಬಿಸಿ ಆಗುತ್ತಲ್ಲ ಮಿಕ್ಸಿಯಲ್ಲಿ ರನ್ ಮಾಡಿ ಆಗುವಾಗ. ಹಾಗೆ ಚಟ್ನಿ ಪುಡಿ ರೆಡಿ ಆಯಿತು. ನೆಕ್ಸ್ಟ್ ನಾನು ಕ್ಯಾಬೇಜ್, ಇದು ಚಟ್ನಿ ಪುಡಿಗೆ ಏನು ಫ್ರೈ ಮಾಡ್ಕೊಂಡಿದ್ದೆ ಬಾಣಲೆ, ಅದೇ ಬಾಣಲೆಯಲ್ಲೇ ಕ್ಯಾಬೇಜ್ ಪಲ್ಯನ ಮಾಡ್ಕೊಳ್ತಾ ಇದ್ದೆ. ನಾನು ಸಿಂಪಲಾಗಿ ಕ್ಯಾಬೇಜ್ ಪಲ್ಯನ ಮಾಡ್ಕೊಂಡಿದ್ದು. ಸ್ವಲ್ಪ ಒಗ್ಗರಣೆ, ಒಂದು ಚಮಚ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸು ಇಷ್ಟು ಹಾಕೊಂಡ ನಂತರ ಆನಿಯನನ್ನು ಹಾಕಿ ಫ್ರೈ ಮಾಡಿದ್ದು. ನೆಕ್ಸ್ಟ್ ಕ್ಯಾಬೇಜನ್ನು ಹಾಕಿ ಫ್ರೈ ಮಾಡಿದ್ದು. ಸಣ್ಣ ಬೆಂಕಿಯಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡು ಸ್ವಲ್ಪ ಅರಸಿನ ಉಪ್ಪು ಹಾಕಿ ಬೇಯಿಸ್ಕೊಂಡದ್ದು. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಮುಚ್ಚಿಟ್ಟೆ. ಅದಾದ ನಂತರ ನೆಕ್ಸ್ಟು ತೆಂಗಿನಕಾಯಿ ತುರಿ ಹಾಕಿ ರುಚಿಯಾದ ಕ್ಯಾಬೇಜ್ ಪಲ್ಯ ಊಟಕ್ಕೆ ರೆಡಿ ಆಯಿತು. ಇಲ್ಲಿ ನಾನು ಬರೀ ಸಣ್ಣ ಒಂದು ಅರ್ಧ ಕ್ಯಾಬೇಜನ್ನು ಯೂಸ್ ಮಾಡಿದ್ದೇನೆ ಅಷ್ಟೇ. ಊಟಕ್ಕೆ ಇಷ್ಟೇ ಇದ್ದರೆ ನಮಗೆ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ ಅಲ್ವಾ. ವೆಯ್ಟ್ ಲಾಸ್ ಆಗಬೇಕು ಅಂದರೆ ಸಲಾಡ್ಸ್ ಎಲ್ಲ ತಿನ್ನಬೇಕು. ಹಾಗಂತೇಳಿ ಬರೀ ನಮಗೆ ಟೊಮೆಟೊ ಕಟ್ ಮಾಡಿ, ಮುಳ್ಸೌತೆ ಕಟ್ ಮಾಡಿ ತಿನ್ನು ಅಂದರೆ ಡೈಲಿ ತಿನ್ನಬೇಕಾದ್ರೆ ಬೇಜಾರಾಗುತ್ತೆ. ಖಂಡಿತವಾಗಿಯೂ ಎಲ್ರಿಗೂ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಹಾಗೆ ಇವತ್ತು ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡುವ ಅಂಥೇಳಿ ನಾನಿಲ್ಲಿ ಸಣ್ಣಕ್ಕೆ ಒಂದು ಅರ್ಧ ನೀರುಳ್ಳಿ ಕಟ್ ಮಾಡ್ಕೊಂಡಿದ್ದೇನೆ, ಟೊಮೆಟೊ, ಹಸಿಮೆಣಸೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ಸ್ವಲ್ಪ ಇದು ಮೊಳಕೆ ಬರಲಿಕ್ಕೆ ಅಂಥೇಳಿ ನಾನು ಹೀಗೆ ಬಟ್ಟೆಯಲ್ಲಿ ಒಂದು ದಿವಸ ನೆನೆಸಿದ್ದೆ ಹೆಸರು ಕಾಳನ್ನು. ಆಮೇಲೆ ಹೀಗೆ ಬಟ್ಟೆಯಲ್ಲಿ ಕಟ್ಟಿ ಮುಚ್ಚಿ ಇಡೋದು, ಆಗ ಚೆನ್ನಾಗಿ ಮೊಳಕೆ ಬರ್ತದೆ. ಆ ಹೆಸರು ಕಾಳನ್ನು ಇದಕ್ಕೆ ಸೇರಿಸ್ಕೊಂಡೆ. ಜೊತೆಗೆ ಸ್ವಲ್ಪ ಉಪ್ಪು, ಬೇಕಾದರೆ ನಿಮಗೆ ಇನ್ನೂ ರುಚಿಗೆ ಚಾಟ್ ಮಸಾಲ ಅಥವಾ ಲೆಮನ್ ಎಲ್ಲ ಸೇರಿಸ್ಕೊಳ್ಬೋದು, ಚೆನ್ನಾಗಿರ್ತದೆ. ನಾನು ಇವತ್ತು ಇಷ್ಟೇ ಮಾಡಿಕೊಂಡೆ. ಹಾಗೆ ಅನ್ನ, ಇವತ್ತು ಅನ್ನದ ಕ್ವಾಂಟಿಟಿ ನನಗೆ ಊಟ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ತಗೊಂಡೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಡೇಯಿಂದ ಅದನ್ನು ಸರಿ ಮಾಡಿಕೊಳ್ಬೇಕು. ನಮಗೆ ಜಾಸ್ತಿ ತಿಂದೇ ಅಭ್ಯಾಸ ಆಗಿರುವ ಕಾರಣ ಸ್ವಲ್ಪ ಕಟ್ ಡೌನ್ ಮಾಡಬೇಕು ಅಂತ ಹೇಳುವಾಗ ಕೈ ಬರೋದಿಲ್ಲ ಕಡಿಮೆ ಆಗಲಿಕ್ಕೆ, ಜಾಸ್ತಿಯೇ ಹಾಕಿ ಹೋಗ್ತದೆ. ಅದನ್ನು ಇನ್ನೂ ನೆಕ್ಸ್ಟ್ ಡೇಯಲ್ಲಿ ಸರಿ ಮಾಡಿಕೊಳ್ಬೇಕು. ಹಾಗೆ ನಾನು ಊಟಕ್ಕೆ ಚಟ್ನಿ ಪುಡಿ ಕೂಡ ನೋಡಿ ಕಂಟೈನರಲ್ಲಿ ಹಾಕಿ ಅದನ್ನು ಇಲ್ಲೇ ತಂದೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೇನೆ. ಊಟ ಅಂತೂ ಸಖತ್ತಾಗಿತ್ತು, ಸೂಪರಾಗಿತ್ತು. ನಾನು ಅಂದ್ಕೊಂಡೇ ಇರಲಿಲ್ಲ, ಏನೇನೋ ಮಾಡಿ ತಿಂತಾ ಇರುವಾಗ ಡಯಟ್ ಮಾಡೋದು ಅಂತ ಹೇಳುವಾಗ ಅಯ್ಯೋ ನಾವು ಏನು ತಿನ್ನೋದಿಲ್ಲ ಅಂತ ಹೇಳುವ ಫೀಲ್ ಬರ್ತದೆ. ಬಟ್ ಇಲ್ಲಿ ಬರಲಿಲ್ಲ, ನನಗೆ ಹೊಟ್ಟೆ ಫುಲ್ ಆಯಿತು. ಸಲಾಡೆಲ್ಲ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಊಟ ಆಯಿತು. ನೆಕ್ಸ್ಟು ಎಲ್ಲ ಮನೆ ಕಿಚನ್ ಕ್ಲೀನಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಈವ್ನಿಂಗ್ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿತ್ತು. ಹಾಗೆ ಈವ್ನಿಂಗ್ ನಾನು ಗ್ರೀನ್ ಟೀ ಆಗಲಿ ಏನೂ ಕುಡಿಲಿಲ್ಲ, ಬರೀ ನೀರೇ ಕುಡಿದದ್ದು. ಮತ್ತು ಸಲಾಡ್ ತಿಂದಿದ್ದೆ ಅಲ್ವಾ, ನನಗೆ ಊಟ ಎಲ್ಲ ಆಗಬೇಕಾದ್ರೆ ಸಾಧಾರಣ ಒಂದೊಂದು ಟೈಮು ಲೇಟಾಗಿತ್ತು. ಇವತ್ತು 3 ಗಂಟೆ ಆಗಿತ್ತು. ಆಮೇಲೆ ಸ್ವಲ್ಪ ಎಡಿಟಿಂಗ್ ಕೆಲಸ ಅದು ಮನೆಯದ್ದು ಕ್ಲೀನಿಂಗು ಅಂಥದ್ದೆಲ್ಲ ಆಗಿ ಸಾಯಂಕಾಲ ಹೊರಗಡೆ ಹೋಗಿದ್ದೆ. ಮತ್ತು ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೇನೆ. ಅಲ್ಲಿ ಡ್ಯಾನ್ಸ್ ಕ್ಲಾಸ್ ವಾರದಲ್ಲಿ 2 ದಿವಸ ಇದೆ. ಅದು ನಿನ್ನೆ ಇತ್ತು. ಹಾಗೆ ಹೋಗಿ ಬರಬೇಕಾದ್ರೆ ಸ್ವಲ್ಪ ಫ್ರೂಟ್ಸು, ವೆಜಿಟೇಬಲ್ ಎಲ್ಲ ತೊಗೊಂಡು ಬಂದಿದ್ದೆ. ಅಂದರೆ ಒಂದು ವಾರಕ್ಕಾಗುವಷ್ಟು ಫ್ರೂಟ್ಸನ್ನು ತಂದೆ. ಡೈಲಿ 1-2 ಫ್ರೂಟ್ಸ್ ತಿನ್ನಬೇಕಾಗತ್ತೆ ಡಯಟ್ ಮಾಡಬೇಕಾದ್ರೆ. ಹಾಗೆ ಬೆಳಿಗ್ಗೆ ಕೂಡ ಒಂದು ಸ್ವಲ್ಪ ಹಣ್ಣಿನ ರಸ ಕುಡಿದ್ರೆ ತುಂಬಾ ಒಳ್ಳೆಯದಲ್ವ. ಹಾಗೆ ಸಂಜೆ ಬಂದು ಅದೇ ಕೆಲಸ ಆಯಿತು. ಅದನ್ನೆಲ್ಲ ಹಣ್ಣೆಲ್ಲ ವಾಶ್ ಮಾಡಿ ಫ್ರಿಜ್ಜಲ್ಲಿ ಎಲ್ಲ ಇಡ್ತಾಯಿದ್ದೆ. ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳಿಗ್ಗೆ ಎದ್ದು ಮಾರ್ನಿಂಗ್ ಡ್ರಿಂಕ್ ಮಾಡಬೇಕಾದ್ರೆ ಪುದೀನ ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಪುದೀನ ಕೂಡ ತಂದಿದ್ದೆ. ದ್ರಾಕ್ಷಿ ನೋಡಿ ಎಲ್ಲ ಕೆಮಿಕಲ್ ಹಾಕ್ತಾರಲ್ಲ ದ್ರಾಕ್ಷಿಗೆ, ಹಾಗಾಗಿ ಅದನ್ನು ವಾಶ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಅರಸಿನ ಮತ್ತು ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ಇಡ್ತೇನೆ. ಆಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೇನೆ ನಾನು. ಹಾಗೆ ಬಟಾಣಿ ಕೂಡ ತಗೊಂಡು ಬಂದಿದ್ದೆ. ಇನ್ನೀಗ ಅದು ಬಿಡಿಸ್ಬೇಕು, ಅದೊಂದು ಕೆಲಸ ಇದೆ. ಈಗ ಇನ್ನೂ ಸಾಯಂಕಾಲ ಈಗ ಟೈಮ್ ಅಂತ ಹೇಳಿದರೆ 7 ಗಂಟೆ ಹೊತ್ತು. ಈಗ ಅದನ್ನು ಈಗ ಬಿಡಿಸ್ಕೊಂಡು ಕೂತ್ರೆ ಲೇಟ್ ಆಗುತ್ತೆ. ಮೊದಲು ಡಿನ್ನರ್ ಮಾಡಬೇಕು ಅಂತೇಳಿ 7 ಗಂಟೆಗೆ ಡಿನ್ನರ್ ಪ್ರಿಪರೇಷನ್ ಮಾಡ್ತಾ ಇದ್ದೇನೆ. ಇವತ್ತು ಡಿನ್ನರಿಗೆ ನಾನು ಬೇರೆ ಏನೂ ಸ್ಪೆಷಲ್ ಮಾಡ್ತಿಲ್ಲ. ಬೆಳಿಗ್ಗೆ ಕೊಟ್ಟ ಇಡ್ಲಿನೇ 2 ಇತ್ತಲ್ವ, ನಾವು ಯಾವಾಗಲೂ ಇದ್ದ ಫುಡ್ಡನ್ನು ಯೂಸ್ ಮಾಡಿಕೊಳ್ಬೇಕು. ಹಾಗೆ ಅಂಥೇಳಿ ವೇಸ್ಟ್ ಮಾಡಬಾರ್ದಲ್ವ. ಫುಡ್ಡನ್ನು ವೇಸ್ಟ್ ಮಾಡೋದು ತುಂಬಾ ತಪ್ಪು. ಎಷ್ಟೋ ಜನ ಹಸಿವೆಯಿಂದ ಬಳಲ್ತಾ ಇರ್ತಾರೆ, ಒಂದು ಹೊತ್ತಿನ ಊಟಕ್ಕೆ ಕೂಡ ಇಲ್ಲದೆ ಕಷ್ಟಪಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನಾವು ಫುಡ್ಡನ್ನೆಲ್ಲ ಬಿಸಾಕೋದು, ವೇಸ್ಟ್ ಮಾಡೋದು ಅಂದರೆ ಅದು ತುಂಬ ತಪ್ಪಾಗುತ್ತೆ.
ಸೊ ಇವತ್ತು ಬೇರೇನೋ ಇಲ್ಲದ್ರೆ ಓಟ್ಸು ಸ್ಮೂದಿ ಅಂಥದ್ದೇನಾದರೂ ಮಾಡ್ಕೊಳ್ತಿದ್ದೆ. ಬಟ್ ಆಂಟಿ ಕೊಟ್ಟಿದ್ರಲ್ವಾ ಅಂತ ಹೇಳಿ ಅದನ್ನೇ ಇಡ್ಲಿಯನ್ನು ಹುಡಿ ಮಾಡಿಕೊಂಡು ಇಡ್ಲಿ ಒಗ್ಗರಣೆ ಮಾಡ್ತಾಯಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಒಂದು 1/4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಆನಿಯನ್ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಮೆಣಸು, ಕರಿಬೇವು ಹಾಗೆಯೇ ನೀರುಳ್ಳಿ ಇದನ್ನು ಹಾಕಿ ಫ್ರೈ ಮಾಡಿತ್ತು. ಆಮೇಲೆ ಪುಡಿ ಮಾಡಿಟ್ಟಂತಹ ಇಡ್ಲಿ ಇದನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋದು. ನೋಡಿಕೊಂಡೆ ಉಪ್ಪು ಸರಿಯಾಗಿತ್ತು, ಅದನ್ನು ಮಾಡಿದೆ. ಡಿನ್ನರನ್ನು ಲೇಟ್ ಮಾಡ್ಕೊಂಡವರೇನೋ ಕೆಲಸ ಮಾಡ್ಕೊಂಡು ಕೂತ್ರೆ 9 ಗಂಟೆ ಅಷ್ಟು ಲೇಟ್ ಆದರೆ ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಸಾಧಾರಣ ನಂದು 7 ಗಂಟೆಗೆ ಸ್ಟಾರ್ಟ್ ಆಗಿದೆ ನೋಡಿ ನನ್ನ ಡಿನ್ನರ್ ಪ್ರಿಪರೇಷನ್. 8 ಗಂಟೆ ಒಳಗೆ ನಂದು ತಿಂಡಿ ಇದು ಡಿನ್ನರ್ ಮುಗಿಯುತ್ತೆ. ಆಮೇಲೆ ನಾನು ಏನೂ ತಿನ್ನೋದಿಲ್ಲ. ಹಸಿವಾದರೆ ನೀರು ಕುಡಿತೇನೆ ಅಷ್ಟೇ. ಅದಕ್ಕೂ ಮಿಗಿಲಾಗಿ ಹೆಚ್ಚು ಹಸಿವಾಯಿತು ಅಂದರೆ ಸ್ವಲ್ಪ ಹಾಲನ್ನು ಕುಡಿತೇನೆ. ಅದು ಹಾಲು ಹೇಗೆ ಅಂದರೆ ಅರ್ಧ ಗ್ಲಾಸ್ ಹಾಲಿದ್ರೆ ಅದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕಿ ಕುಡಿತೇನೆ. ಬಿಸಿ ಮಾಡ್ಕೊಳ್ತೇನೆ, ಸ್ವಲ್ಪ ಹಾಲಿಗೆ ಅರಸಿನವನ್ನು ಸೇರಿಸ್ಕೊಳ್ತೇನೆ. ಆದರೆ ಇಲ್ಲಿ ಇವತ್ತಂತೂ ನನಗೆ ಹಸಿವೆ ಆಗೋದಿಲ್ಲ ಪಕ್ಕ, ಯಾಕೆಂದರೆ ರವೆ ಇಡ್ಲಿ ಅಲ್ವಾ, ಹೊಟ್ಟೆ ಗಟ್ಟಿ ಆಗುತ್ತೆ ಅದು. ಇಲ್ಲಿಗೆ ನನ್ನ 3ನೇ ದಿನದ ಡಯಟ್ ವ್ಲಾಗ್ ಮುಗೀತು, ಡಯಟ್ ರುಟೀನ್ ಮುಗೀತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.